ನಾಡಿನೆಲ್ಲೆಡೆ ಕೃಷ್ಣ ಜನ್ಮಾಷ್ಟಮಿಯ ಸಡಗರ ಸಂಭ್ರಮ ಮನೆ ಮಾಡಿದೆ. ಕೃಷ್ಣ ಜನ್ಮಾಷ್ಟಮಿಯಂದು ಪ್ರತಿ ಮನೆಯಲ್ಲಿ ಕೃಷ್ಣನಿಗೆ ವಿಶೇಷ ಪೂಜೆ ಮತ್ತು ವಿಶೇಷ ರೀತಿಯ ಖಾದ್ಯಗಳನ್ನು ಮಾಡಿ ಬಡಿಸೋದು ಈ ದಿನದ ವಿಶೇಷ. ಇದರ ಜೊತೆಗೆ ಈ ದಿನ ತಿಂಗಳ ಮಗುವಿನಿಂದ ಹಿಡಿದು ಕಿಶೋರಾವಸ್ಥೆಯ ಬಾಲಕ ಬಾಲಕಿಯರು ಕೃಷ್ಣ ಮತ್ತು ರಾಧೆಯ ವೇಷಭೂಷಣಗಳನ್ನು ಧರಿಸಿ ಸಂಭ್ರಮಿಸೋದು ಕೂಡ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ಆಕರ್ಷಣೆಗಳಲ್ಲಿ ಒಂದು. ಕೃಷ್ಣ ಜನ್ಮಾಷ್ಟಮಿಯನ್ನ ಅತ್ಯಂತ ವಿಶೇಷವಾಗಿ ಆಚರಿಸುವ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ವಿವೇಕಾನಂದ ಶಿಶುಮಂದಿರ ಕೃಷ್ಣಲೋಕ ಎನ್ನುವ ಕಾರ್ಯಕ್ರಮವನ್ನ ಕಳೆದ 26 ವರ್ಷಗಳಿಂದ ಆಯೋಜಿಸಿಕೊಂಡು ಬರ್ತಾ ಇದೆ. ಶಿಶುಮಂದಿರದಲ್ಲಿ 6 ತಿಂಗಳ ಮಗುವನ್ನ ತೊಟ್ಟಿಲಲ್ಲಿ ಮಲಗಿಸಿ ಮಗುವಿನ ತಾಯಿಗೆ ಬಾಗಿನವನ್ನ ಕೊಟ್ಟು ಮಡಿಲು ತುಂಬಿಸಿದ ಬಳಿಕ ಸಾವಿರಾರು ಕೃಷ್ಣ ಮತ್ತು ರಾಧೆಯ ವೇಷ ಧರಿಸಿದ ಮಕ್ಕಳ ಮೆರವಣಿಗೆ ನಡೆದಿದೆ. ಪುತ್ತೂರಿನ ಮಹಾಮಾಯಿ ದೇವಸ್ಥಾನದಿಂದ ನಗರ ತುಂಬಾ ಸಂಚರಿಸಿ ಮೆರವಣಿಗೆಯು ಮಹಾಲಿಂಗೇಶ್ವರ ದೇವರ ಗದ್ದೆಯಲ್ಲಿ ಸಮಾಪ್ತಿಗೊಳ್ಳುತ್ತದೆ. ಇಡೀ ಪುತ್ತೂರು ಪೇಟೆಗೆ ಕೃಷ್ಣ ಮತ್ತು ರಾಧಮಯವಾಗುವ ಮೂಲಕ ಯಾತ್ರೆಗೆ ವಿಶೇಷ ಮೆರಗು ತರುತ್ತಿದೆ. ಮಕ್ಕಳಿಗೆ ಕೃಷ್ಣ ರಾಧೆಯರ ವೇಷ ಧರಿಸಿ ಸ್ವಯಂ ಪ್ರೇರಿತವಾಗಿ ತಾಯಂದಿರು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು, ಈ ಕೃಷ್ಣ ಲೋಕದ ಉದ್ದೇಶ ಮಕ್ಕಳಿಗೆ ವೇಷ ಧರಿಸಿ ಸ್ಪರ್ಧೆಯನ್ನ ಮಾಡೋದಲ್ಲ, ಬದಲಾಗಿ ವೇಷ ಧರಿಸಿದ ಮೂಲಕ ಕೃಷ್ಣ ರಾಧೆಯರ ದೈವತ್ವವನ್ನ ಮಕ್ಕಳಲ್ಲಿ ತುಂಬಿಸುವುದಾಗಿದೆ. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ತೆಂಗಿನಕಾಯಿ ಒಡೆಯುವ ಮೂಲಕ ಶ್ರೀಕೃಷ್ಣ ಲೋಕದ ಮೆರವಣಿಗೆಗೆ ಚಾಲನೆ ನೀಡಿದರು. ಬೆನಕನೆ ಕನಕ ರೂಪವೇ